ದಯವಿಟ್ಟು ಎಲ್ಲರೂ ನಮ್ ಸಿನಿಮಾನ ಬಂದು ಥಿಯೇಟರ್ಗೆ ನೋಡ್ಬೇಕು. ಯಾಕೆ ಅಂದ್ರೆ ನಾವು ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ ಅನ್ನೋದಕ್ಕಿಂತ ನಮ್ಮಲ್ಲಿ 6-7 ಜನ ಹೊಸ ಕಲಾವಿದರಿಗೆ ಅವಕಾಶ ಕೊಟ್ಟಿದೀವಿ. ಅವ್ರಿಗೆಲ್ಲ ನೀವು ಸಿನಿಮಾ ನೋಡೋದ್ರಿಂದ ಒಂದ್ ಒಳ್ಳೆ ಲೈಫ್ ಆಗುತ್ತೆ. ಅಂದ್ರೆ ನಾವು ಹೊಸಬ್ರು ಇಲ್ಲೇ ಇದ್ದಾರೆ ನೋಡಿ, ನಮ್ ಡೈರೆಕ್ಟರ್ ಇವರು ನಿಮ್ಮ ರಾಕಿಂಗ್ ಸ್ಟಾರ್ ಎಷ್ಟೊಂದಿಗೆ 20 ನಿಮಿಷ ಮಗ್ಗಿನ ಮನಸ್ಸಲ್ಲಿ ಚಾನ್ಸ್ ಕೊಟ್ಟಿದ್ದೆ ಒಬ್ಬ ರಾಕಿಂಗ್ ಸ್ಟಾರ್ ಎಷ್ಟಾದ್ರು. ರಾಕಿಂಗ್ ಸ್ಟಾರ್ ಇದೆ. ಅದೇ ತರ ನಾವೇನಾದ್ರೂ ಕನ್ನಡ ಇಂಡಸ್ಟ್ರಿಗೆ ವಾಪಸ್ ಕೊಡ್ಬೇಕು ಅಂದ್ರೆ ನೀವೆಲ್ಲ ಬಂದು ಕನ್ನಡ ಸಿನಿಮಾನ ನೋಡ್ಬೇಕು, ನೋಡಿ ರಿಸಲ್ಟ್ ಹೇಳ್ಬೇಕು. ಆಮೇಲೆ ನೆಗೆಟಿವ್ ಕಮೆಂಟ್ಸ್ ತಲೆ ಕೆಡಿಸ್ಕೊಂಡು ಯಾವತ್ತೂ ಎಕ್ಸ್ಪರ್ಟ್ಲಿಂದ ನೆಗೆಟಿವ್ ಪಿಕ್ಚರ್ ಮಾಡಲ್ಲ. ಮುಂದಿನ ದಿನಗಳಲ್ಲೂ ಒಳ್ಳೆ ಚಿತ್ರ ನಾವು ಇವರು ಎಲ್ಲರೂ ಮಾಡ್ತೀವಿ. ನೀವೆಲ್ಲ ಫಸ್ಟ್ ಕನ್ನಡ ಚಿತ್ರನ ಥಿಯೇಟರ್ಗೆ ಬಂದು ನೋಡ್ಬೇಕು. ಅವ್ರವ್ರ ಭಾಷೆ ಮನ್ಸು ಬಂದು ನಾವು ಸಿನಿಮಾ ಮಾಡಿದಾಗ ನೀವು ಬಂದು ನೋಡ್ಲಿಲ್ಲ ಅಂದ್ರೆ ನಮ್ಗೆ ನೆಕ್ಸ್ಟ್ ಹುಮ್ಮಸ್ ಹೊಟ್ಟೋಗ್ಬಿಡುತ್ತೆ. ಅಯ್ಯೋ ಬಿಡಪ್ಪ ಅಂತ. ಬೇರೆಯವ್ರು ನೋಡಿ ಅವ್ರ ಸಿನಿಮಾನ ಎಷ್ಟು ಚೆನ್ನಾಗಿ ನೋಡ್ತಾರೆ, ಹಂಗೂ ನೀವು ಬೆಳೆಸ್ಕೊಳ್ಳಿ. ಎಲ್ಲಾ ಭಾಷೆನೂ ನೋಡಿ, ಇಲ್ಲಿ ಎಲ್ಲಾ ಭಾಷೆಯವರು ಇರ್ತಾರೆ, ಹಂಗಂತ ಯಾರು ಬೇಜಾರು ಮಾಡ್ಕೊಬಿಡಿ. ನಾವು ಎಲ್ಲಾ ಭಾಷೆ ನೋಡೋಣ, ಅವರು ನಮ್ಮ ಭಾಷೆ ನೋಡಿರ್ತಾರೆ, ಹೇಳ್ಕೊಡೋಣ ಅಂತ ಕೇಳ್ತೀವಿ. ಥ್ಯಾಂಕ್ ಯು. ರಿಯಲ್ ಅಂದ್ರೆ ಮರಳು ಮಾಫಿಯಾ ರಿಯಲ್ ಆಗಿ ಏನ್ ನಡೀತಿಲ್ಲ ನೋಡ್ರಿ. ವಿಧಾನಸೌಧದಲ್ಲಿ ಈಗಲೂ ಕೂಡ ಒಂದು MLA ಲೇಡೀಸ್ ಕೂಡ ಸ್ಟ್ರೈಕ್ ಮಾಡ್ತಾ ಇದ್ರು ಇದೇ ಸಬ್ಜೆಕ್ಟ್ ಇಟ್ಕೊಂಡು. ಅಂತ ಒಂದು ರಿಯಲ್ ಸಬ್ಜೆಕ್ಟ್ ನ ಇಟ್ಕೊಂಡು ಇವತ್ತಿನ ಕಾಲಕ್ಕೆ ರಿಯಲ್ ಕಥೆನ, ಒಂದು ಹಳ್ಳಿ ಸ್ವಲ್ಪ ಕಥೆನ ಇವತ್ತು ತಲೆ ಮೇಲೆ ಬಂದಿದೆ. ನಿಜವೂ ಖುಷಿ ಅನ್ಸುತ್ತೆ. ಒಂದು ಹೇಳ್ಬೇಕು, ಆಕ್ಟಿಂಗ್ ಆಗಿರ್ಬೋದು, ಹೊಸದಾಗೆ ಹೀರೋಯಿನ್ ಒಬ್ಬರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಟರ್ ತುಂಬಾ ಚೆನ್ನಾಗಿ ಕಥೆ ಕೂಡ ತುಂಬಾ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಇನ್ನೊಂದು ಎಲ್ಲಕ್ಕಿಂತ ಹೆಚ್ಚಿಗೆ ಹೇಳ್ಬೇಕು ಅನ್ನೋದು ನಮ್ಮ ಆಂಟಿ ಬಗ್ಗೆ. ಯಾಕೆಂದ್ರೆ ತುಂಬಾ ವರ್ಷದಿಂದ ನಾವು ಡಿಸ್ಕಷನ್ ಮಾಡ್ಬೇಕಾದ್ರೆ ಆಂಟಿ ಹೇಳ್ತಾರೆ ಇರೋದು, ನಾನ್ ಬರ್ತೀನಿ ಬಟ್ ಬಂದ್ರೆ ಪರ್ಫೆಕ್ಟ್ ಆಗಿ ಬರ್ತೀನಿ, ಹಿಂಗೆ ಮಾಡ್ತೀನಿ ಅಂತ. ಯಾಕಂದ್ರೆ ಆಂಟಿಗೆ ಯಾವಾಗ್ಲೂ ಗುರಿ ಇದೆ. ಸುಮ್ಮನೆ ನೀವು ಅನ್ಕೊಂಡಿರ್ಬೋದು ಇದೊಂದು ಸಿನಿಮಾ ಇಟ್ಕೊಂಡು ಬಂದಿಲ್ಲ ಆಂಟಿ, 10 ಸಿನಿಮಾಗಳು ಮಾಡ್ಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಬಂದಿರೋದು. ಯಾಕೆಂದ್ರೆ ನಾನು ಒಂದು ಸಿನಿಮಾ ಇಂಡಸ್ಟ್ರಿ ಬರೋದ್ ಮುಂಚೆಯಿಂದ ಆಂಟಿ ಹತ್ರ ನಾನು ಕೇಳ್ತಲೇ ಇರ್ತೀನಿ, ಅವ್ರ ಗೈಡೆನ್ಸ್ ತಗೊಳ್ಳದಲ್ಲೇ ಇರ್ತೀನಿ. ನಿಜವಾಗ್ಲೂ ನಮ್ಮ ಇಂಡಸ್ಟ್ರಿಗೆ, ಯಾಕೆಂದ್ರೆ ಅನ್ಕೋಬಹುದು ಏನಪ್ಪ ಬೇರೆ ಪ್ರೊಡ್ಯೂಸರ್ ಇಲ್ವಾ ಅಂತ, ಮಹಿಳಾ ಪ್ರೊಡ್ಯೂಸರ್ಗಳು ಕಮ್ಮಿ. ಅದ್ರಲ್ಲೂ 1 ಸಿನಿಮಾ 2 ಸಿನಿಮಾ ಒಂದು ಧೈರ್ಯ ಮೆಚ್ಚಬೇಕು. ಮನೇಲಿ ಒಬ್ರು ಹೀರೋ ಇಟ್ಕೊಂಡು ಸೂಪರ್ ಸ್ಟಾರ್ ಇಟ್ಕೊಂಡು ಒಬ್ಬ ಹೊಸ ಕಲಾವಿದ್ರು ಹೊಸ ಡೈರೆಕ್ಟರ್ಗಳಿಗೆ ಸಿನಿಮಾ ಮಾಡ್ಬೇಕು ಅಂದ್ರೆ ಸಿಂಗಲ್ ಗುಡಿಗೆ ಇದ್ರು ಆಗಲ್ಲ, ಡಬ್ಬಲ್ ಗುಡಿಗೆ ಇರ್ಬೇಕು. ಯಾಕೆಂದ್ರೆ ಅವ್ರಿಗೆ ಗೊತ್ತು ಕಥೆನ ನಂಬಿ ದುಡ್ಡು ಹಾಕಿದ್ದಾರೆ. ಆಟ್ಸಾಪ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದೇನಂದ್ರೆ ಒಂದು ದೊಡ್ಡ ಸ್ಟಾರು ಇಲ್ಲಾಂದ್ರೆ ದೊಡ್ಡ ಪ್ರೊಡ್ಯೂಸರ್ ಬಂದ ತಕ್ಷಣ ಅವ್ರು ನೋಡಿದ್ರೆ ಅವ್ರಿಗಿಂತ ಮೇಲಿರುವಂತ ಹೀರೋ ಮೇಲೆ ದುಡ್ಡು ಹಾಕೋ ಇಲ್ಲಾಂದ್ರೆ ಡೈರೆಕ್ಟರ್ ಮೇಲೆ ದುಡ್ಡು ಹಾಕೋ ನೋಡ್ತಾರೆ. ನಿಜವಾಗ್ಲೂ ಆಂಟಿ ರಿಸ್ಕ್ ತಗೊಂಡಿಲ್ಲ. ಸಿನಿಮಾ ಮೇಲೆ ಎಷ್ಟು ಪ್ರೀತಿ ಇದೆ ನೋಡಿ. ಒಂದು ಒಳ್ಳೆ ಒರಿಜಿನಲ್ ಕಾನ್ಸೆಪ್ಟ್ ನ ಇಟ್ಕೊಂಡು ಅದು ಒಂದು ಅದ್ಭುತವಾದಂತ ಹಳ್ಳಿ ಸ್ಟೋರಿ ಎಷ್ಟು ಚೆನ್ನಾಗಿದೆ. ಅದರಲ್ಲಿ ಅಚ್ಯುತಣ್ಣ, ಗುಜ್ರಿ ಬಾಬು ಅಂತ ಇಟ್ಕೊಂಡಿದ್ದಾರೆ, ಡೈಮಂಡ್ ತರ ಮಿನಿಗ್ತಾ ಇದ್ದಾರೆ ಸಿನಿಮಾದಲ್ಲಿ. ನಿಜವಾಗ್ಲೂ ಎಲ್ಲರೂ ಕೂಡ ಅಷ್ಟೇ. ಗೋಪಾಲ್ ದೇಶಪಾಂಡೆ ಅವರು ಇದೇ ತರ ಎಲ್ಲರೂ ನೋಡಿದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಕಲಾವಿದರಂತೂ ಅಲ್ಟಿಮೇಟ್. ಅದರಲ್ಲಿ ಡೈರೆಕ್ಟ್ರು ತುಂಬಾ ಚೆನ್ನಾಗಿ ಹೊಸ ಒಬ್ಬರಿಂದ ಎಲ್ಲೆಲ್ಲ ಹೋಗ್ಬಿಡ್ತೀವಿ. ಪೃಥ್ವಿನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ ಪೃಥ್ವಿ ಆ ಪಿಕ್ಚರ್ ಪೃಥ್ವಿ ನೋಡಿ ನೀವೇ ಕಂಡಿಡಿತೀರಾ ಹೆಂಗಿದ್ದಾರೆ ಅಂತ ಮಾತಾಡಿ. ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಮ್ದು ಸೆಲೆಬ್ರಿಟಿ ಶೋ ಇತ್ತು. ನಮ್ ಶೋಗೆ ರಾಕ್ಲೈನ್ ಸರ್, ಶಶಾಂಕ್ ಸರ್, ಗಿರಿಜಾ ಮೇಡಮ್, ಆಮೇಲೆ ಇನ್ನೊಂದಷ್ಟೆಲ್ಲ ಕಲಾವಿದರು ಮತ್ತೆ ತಂತ್ರಜ್ಞರು ಬಂದಿದ್ರು. ಸೊ ಅವರೆಲ್ಲ ನೋಡಿ ಖುಷಿಯಾಗಿದ್ದಾರೆ. ಸೊ ನಾನ್ ನಿಮ್ಮಲ್ಲಿ ಏನ್ ಕೇಳ್ಕೊತೀನಿ ಅಂತಂದ್ರೆ, ನಮ್ಮ ಕೊತ್ತಲವಾಡಿ ಸಿನಿಮಾನ ದಯವಿಟ್ಟು ಥಿಯೇಟರ್ ಬಂದು ನೋಡಿ. ಯಾರ್ಯಾರೋ ಏನೇನೋ ಕಮೆಂಟ್ಸ್ ಆಗ್ತಾ ಇದಾರೆ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಿಡಿ. ಬಿಕಾಸ್ ನೀವು ಒಂದ್ಸಲಿ ಥಿಯೇಟರ್ ಬಂದು ಸಿನಿಮಾ ನೋಡಿದ್ರೆ ನಿಮ್ಗೆ ಸಿನಿಮಾ ಏನು ಅಂತ ಅರ್ಥ ಆಗುತ್ತೆ. ಇದು ನಮ್ಮ ಮಣ್ಣಿನ ಸಿನಿಮಾ, ನಮ್ಮ ಸೊಗಡಿನ ಸಿನಿಮಾ. ದಯವಿಟ್ಟು ಥಿಯೇಟರ್ ಬನ್ನಿ ಅಂತ ಕೇಳ್ಕೊತೀನಿ. ಆಮೇಲೆ ಇವತ್ತು ಬಂದಿರೋ ಎಲ್ಲ ನಮ್ಮ ರಾಕ್ಲೈನ್ ಸರ್ ಆಗ್ಲಿ, ಶಶಾಂಕ್ ಸರ್ ಆಗ್ಲಿ, ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಸೆಲೆಬ್ರಿಟಿ ಶೋ ಅಂದ್ಮೇಲೆ ನಾವು ಬರ್ಬೇಕು ಇಲ್ಲ, ಬಟ್ ನೋಡಿ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ. ಬಗ್ಗೆ ಹೇಳ್ಬೇಕು ಅಂದ್ರೆ ಖಂಡಿತವಾಗ್ಲೂ ಒಂದು ಹಳ್ಳಿ ಸೋಳು ಅಂತ ನಮ್ಮ ಮಂಡ್ಯ ಕಥೆ ಶ್ರೀರಾಜ್ ನಾನು ಸ್ಪೆಷಲಿ ಹೇಳಕ್ಕೆ ಇಷ್ಟಪಡೋದಾದ್ರೆ
ಅವರ ಸಿನಿ ಪಯಣ ಇದೇ ರೀತಿ ಮುಂದುವರಿ ಇನ್ನಷ್ಟು ದೊಡ್ಡ ಸಿನಿಮಾಗಳು ಅವರು ಮಾಡೋರಿದ್ದಾರೆ. ಅವರ ವಿಷನ್ ತುಂಬಾ ದೊಡ್ಡದಿದೆ. ಆ ವಿಷನ್ ನ ಮೊದಲನೇ ಹೆಜ್ಜೆಯಲ್ಲಿ ನಾವು ಭಾಗಿಯಾಗಿದ್ದು ಬಹಳ ಖುಷಿ ಇದೆ. ಹಾಗಾಗಿ ಎಲ್ಲರೂ ಕೂಡ ಸಿನಿಮಾ ನೋಡಿ ಮುಂದಿನ ವಾರದಿಂದ ನಮ್ಗೆ ಸಪೋರ್ಟ್ ಮಾಡಿ. ನನಗೆ ಈ ಸಿನಿಮಾ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನನ್ನ ಮೊದಲನೇ ಸಿನಿಮಾ ಆಗಿರೋದ್ರಿಂದ ನನಗೆ ಸ್ಕ್ರೀನ್ ಸ್ಪೇಸ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅಂದ್ರೆ ನನ್ನ ಪರ್ಫಾರ್ಮೆನ್ಸ್ ನ ಹೇಗೆ ಪರ್ಫಾರ್ಮ್ ಮಾಡ್ತೀನಿ ಅನ್ನೋದು ಜನರಿಗೆ ಗೊತ್ತಾಗ್ಬೇಕು ಅಂದ್ರೆ ಸ್ಕ್ರೀನ್ ಸ್ಪೇಸ್ ತುಂಬಾ ಇಂಪಾರ್ಟೆಂಟ್. ಆ ಅವಕಾಶ ಕೊಟ್ಟಿರೋ ರಾಜು ಸರ್ ಹಾಗೆ ಅವರ ಮೊದಲನೇ ಪ್ರೊಡಕ್ಷನ್ ಹೌಸ್ ಅಲ್ಲಿ ಫಸ್ಟ್ ಹೀರೋಯಿನ್ ಆಗಿ ಅವಕಾಶ ಕೊಟ್ಟಿರೋ ಪುಷ್ಪ ಮಂಜು ನಮ್ಮ ಸಿನಿಮಾ ಬಗ್ಗೆ ನಾವೇ ಹೇಳಿದ್ರೆ ಚೆನ್ನಾಗಿರಲ್ಲ. ನೋಡಿರೋರೆಲ್ಲರೂ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ನಮಸ್ಕಾರ. ತುಂಬಾ ಒಳ್ಳೆ ಚಿತ್ರ, ಒಳ್ಳೆ ಕನ್ನಡ ಚಿತ್ರಗಳಿಗೆ ಈಗ ಒಂದು ಸುಗ್ಗಿ ಕಾಲನೇ ಶುರುವಾಗಿದೆ. ಸೊ ಆ ಸಾಲಿಗೆ ಕೊಪ್ಪಳವಾಡಿನೂ ಸೇರಲಿ ಅಂತ ತುಂಬಾ ಆಶಿಸ್ತೀನಿ. ತುಂಬಾ ಹೊಸಬರು ಅನ್ನೋದಕ್ಕಿಂತನೂ ಸಿನಿಮಾ ನೋಡಿದ್ರೆ ಯಾವುದೋ ಒಂದು ಎಲ್ಲರೂ ಒಂದು 10 ಸಿನಿಮಾ ಮಾಡಿರೋರು ಈ ಸಿನಿಮಾ ಮಾಡಿದ್ರೆ ಹೆಂಗಿದೆ, ಅದು ಪ್ರೊಡಕ್ಷನ್ ಕಡೆಯಿಂದ ಇರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಹಾಡುಗಳಿರ್ಬೋದು, ಒಂದು ಫೋಟೋಗ್ರಫಿ, ಕ್ಯಾಮ್ರಾ ವರ್ಕ್ ಬಗ್ಗೆ ಹೇಳಲೇಬೇಕು. ಅಂದರೆ ಒಂದು ಕಂಪ್ಲೀಟ್ ಪ್ಯಾಕ್ ಆಗಿರೋ ಒಂದು ಕಮರ್ಷಿಯಲ್ ಆ್ಯಂಡ್ ವ್ಯಾಲ್ಯೂಸ್ ಇರೋ ಒಂದು ಒಳ್ಳೆ ಚಿತ್ರ. ಮೊದಲನೇ ನಿರ್ಮಾಣ ಅಮ್ಮ ಮಾಡಿದ್ದಾರೆ. ಅವರಿಗೆ ದೊಡ್ಡ ಯಶಸ್ಸಿರಲಿ. ಇಂಥ 10 ಚಿತ್ರಗಳು ಅವ್ರು ಮಾಡಲಿ. ಪ್ರೇಕ್ಷಕರಿಗೆ ಒಂದು ಒಳ್ಳೆ ಮೆಸೇಜ್ ಇದೆ, ಅದ್ರ ಜೊತೆಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ನಮ್ಮ ಹಳ್ಳಿ ಸೊಗಡು ಒಳಗೊಂಡಿರೋ ಚಿತ್ರ. ಬಂದು ನೋಡಿ, ಹರಿಸಿ, ಕನ್ನಡ ಚಿತ್ರ ಬೆಳೆಸಿ. ಥ್ಯಾಂಕ್ ಯು. ಮನುಷ್ಯನ ಸ್ವಾರ್ಥ ಹಾಳು ಮಾಡೋದ್ರಿಂದ ಅಚ್ಚುಕಟ್ಟಾಗಿ ಸಿನಿಮಾ ಮೊದಲವಾಗಿದೆ. ಅದು ಪರ್ಫಾರ್ಮೆನ್ಸ್ ಆಗಿರ್ಬೋದು, ಫೋಟೋಗ್ರಫಿ ಆಗಿರ್ಬೋದು, ಮತ್ತೆ ಮ್ಯೂಸಿಕ್ ಆಗಿರ್ಬೋದು, ಎಲ್ಲವೂ ತುಂಬಾನೇ ಒಳ್ಳೆ ಫೀಲ್ ಕೊಡುತ್ತೆ. ಅದರಲ್ಲಿ ಎಸ್ಪೆಷಲಿ ತುಂಬಾ ಅಚ್ಚುಕಟ್ಟಾಗಿರುವಂತ ಸಿನಿಮಾ. ಮತ್ತೆ ಎಲ್ಲರಿಗಿಂತ ಹೆಚ್ಚಾಗಿ ಸಿನಿಮಾನ ಪ್ರೊಡ್ಯೂಸ್ ಮಾಡಿರೋದು ನಮ್ಮೆಲ್ಲರ ಪ್ರೀತಿಯ ರಾಷ್ಟ್ರೀಯ ಯಶ್ ಅವರ ತಾಯಿ ಪುಷ್ಪ ಅವರು. ಅವರ ಮೂಲ ಉದ್ದೇಶ ಇದೀರ ಅದು ಎಲ್ಲದಕ್ಕಿಂತ ತುಂಬಾ ಮೆಚ್ಚಬೇಕಾದಂತ ವಿಚಾರ. ಅಂದ್ರೆ ಯಶ್ ಅಷ್ಟು ಸ್ಟಾರ್ ಆಗಿದ್ದಾರೆ ಅಂತ ಈ ಕರ್ನಾಟಕದ ಜನ ಕೊಟ್ಟಿರೋ ಪ್ರೀತಿ ಇಲ್ಲ. ಸೊ ಆ ಪ್ರೀತಿಗೆ ವಾಪಸ್ ನಾವೇನಾದ್ರೂ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವ್ರ ತಾಯಿ, ಯಾಕೆಂದ್ರೆ ಅವರು ಮಗನ್ನ ಸ್ಟಾರ್ಟ್ ಮಾಡಿದಂತ ಜನಕ್ಕೆ ನಾನು ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಫಸ್ಟ್ ಅವ್ರು ಯಾವ ಇಂಟೆನ್ಷನ್ ಇಟ್ಕೊಂಡು ಮಾಡಿದಾಗ್ಲೇನೆ ಈ ಸಿನಿಮಾ ಗೆಲ್ತು ಅಂತ ಹೇಳಿ ಇಷ್ಟಪಡ್ತೀನಿ. ಅದ್ರ ತಕ್ಕಾಗಿ ನೋಡಿದೆ ಅವರ ಪರ್ಸನಲ್ ಅಭಿರುಚಿ ಅಣ್ಣ ಅವ್ರ ಕಾಲದಲ್ಲಿ ಗೊತ್ತಾಯ್ತಲ್ಲ ಆ ತರದ್ದು ಒಂದು ಮೆಸೇಜ್ ಓರಿಯೆಂಟೆಡ್ ಸೊಸೈಟಿಗೆ ಏನಾದ್ರು ಹೇಳುವಂತ ಸಿನಿಮಾ ಮಾಡಬೇಕು ಅನ್ನೋ ಒಂದು ಅವರ ಹಂಬಲ ಇದೆ. ಅದು ಈ ಸಿನಿಮಾದ ಮುಖಾಂತರ ಈಡೇರಿದೆ. ಈ ಸಿನಿಮಾ ಮುಖಾಂತರ ಒಳ್ಳೆ ಮೆಸೇಜ್ ನ ಕೊಟ್ಟಿದ್ದಾರೆ. ಸೊ ಇಡೀ ಚಿತ್ರ ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಒಳ್ಳೇದಾಗಿ ಚಿತ್ರ ದೊಡ್ಡ ಮಟ್ಟದಲ್ಲಿ ಗೆಲುವು ಕಾಣಲಿ ಅಂತ ನಮಸ್ಕಾರ ಸ್ನೇಹಿತರೆ. ನಮ್ಮ ಸುತ್ತಮುತ್ತ ನಿರ್ಮಾಣ ಕಥೆಗಳನ್ನು ಮಾಡಿದ್ದಾರೆ. ಒಂದು ಮರಣ ಮಾಫಿಯಾ ಇದೆಲ್ಲ ನಮಗೆ ಜ್ವಲಂತ ಏನು ಅಂತಂದ್ರೆ ನಿತ್ಯ ನಮ್ಮ ಮುಂದಿರುವಂತ ಸಮಸ್ಯೆ ಇದಕ್ಕೆ ಪರಿಹಾರ ಅಂತೂ ಸಿಗೋದೇ ಇಲ್ಲ. ಒಂದು ರಾಜಕೀಯ ಲಾಭಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ
ಭಾಷೆ ಚಿತ್ರಗಳನ್ನು ನೋಡಿದಾಗ ಅನ್ನಿಸ್ತಾ ಇದೆ. ಆದ್ರೆ ಕನ್ನಡದಲ್ಲಿ ಈ ತರ ಒಂದು ಚಿತ್ರವನ್ನು ತೆಗೆದಿದ್ದಾರೆ, ಈ ತರ ಒಂದು ಊರಿಗಳಿದ್ದಾರೆ ಅಂತ ನಮ್ಮ ಕನ್ನಡದಲ್ಲಿದ್ದಾರೆ ಅಂತ ಅವರ ಧೈರ್ಯಕ್ಕೆ ಮೆಚ್ಚಬೇಕು. ಈ ತರ ಒಂದು ಕಥೆಯನ್ನ ತೆಗೆದುಕೊಂಡು ಮಾಡಿದ್ದಾರೆ. ಮತ್ತೆ ಪಾತ್ರಧಾರಿಗಳು ಎಲ್ಲರೂ ಅಷ್ಟು ಚೆನ್ನಾಗಿ ಅವರ ಪಾತ್ರಕ್ಕೆ ನ್ಯಾಯವನ್ನು ದೊರಕಿಸಿದ್ದಾರೆ. ಕಾವ್ಯ ಅವರಂತೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ ಅಷ್ಟು ಚೆನ್ನಾಗಿ ಒಂದು ನೆಚ್ಚಿನ ನಟ ಅಂತ ನಿಮಗೆ ಒಂದು ಸ್ಟಾರ್ ಆಗ್ಬೋದು ಎಲ್ಲ ಲಕ್ಷಣಗಳು ಕಾಣುತ್ತೆ. ಅಷ್ಟು ಚೆನ್ನಾಗಿ ದೇಶಪಾಂಡೆ ಅವರಾಗಲಿ, ನಮ್ಮ ರಾಜೇಶ್ ಲಕ್ಷ್ಮೀ ಆಗಲಿ, ಎಲ್ಲರೂ ಒಂದು ಆ ಸಣ್ಣ ಸಣ್ಣ ಹೊಸ ಹೊಸ ಮುಖಗಳು, ಆ ಹಳ್ಳಿಯ ಜನತೆ ಎಲ್ಲ ಹೊಸ ಮುಖಗಳು ಅವರನ್ನು ಬಂದು ಅವರಿಂದ ಇದು ಪಾತ್ರವನ್ನು ಮಾಡಿಸಿದ್ದಾರೆ. ಎಲ್ಲರೂ ನ್ಯಾಯವನ್ನು ಒದಗಿಸುತ್ತಿದ್ದಾರೆ ಮತ್ತು ಒಳ್ಳೆ ಕಥೆಯನ್ನು ತೆಗೆದುಕೊಂಡು ಮಾಡಿದ್ದಾರೆ. ನೋಡಿ ಸಮಸ್ಯೆ ಹೇಗಿದೆ, ಪ್ರಪಂಚದಲ್ಲಿ ಎಷ್ಟು ಸಮಸ್ಯೆ ಇದೆ ತೋರಿಸಿದ್ದಾರೆ. ನನಗಂತೂ ತುಂಬಾನೇ ಭಯ ಆಯ್ತು. ಈತನೂ ನಡೆಯುತ್ತ ನಮ್ಮ ಒಂದು ಅಧಿಕಾರ ಲಾಲಸೆಗೋಸ್ಕರ ಮಕ್ಕಳನ್ನೆಲ್ಲ ಸಾಯಿಸ್ತೀವ, ಆ ಮಟ್ಟಕ್ಕೆ ಹೋಗ್ತಾರ ಜನ ಅಂತ ಇದೇ ನಮ್ಮ ಸೊ ಈ ತರ ಒಂದು ಚಿಕ್ಕ ಕಥೆಗೆ ನಮ್ಮ ಪುಷ್ಪ ಅವ್ರಿಗೆ ಧನ್ಯವಾದಗಳು. ಮತ್ತು ಅವರ ಧೈರ್ಯಕ್ಕೆ ಮೆಚ್ಚಬೇಕು. ಒಳ್ಳೆಯದಾಗಿ ಮುಂದೆನೂ ಚಿಕ್ಕ ಡೈರೆಕ್ಟರ್ ಸೂಪರ್ ಡೈರೆಕ್ಟರ್. ನಾನು ಮೊನ್ನೆ ತಾನೇ ಮನೆಯಲ್ಲಿ ಲವ್ ಆ ಸಿನಿಮಾ ನೋಡಿದ್ರೆ ಅದನ್ನೂ ಅಷ್ಟೇ ತುಂಬಾ ಏನ್ ಸಂಕಟ ಆಗುತ್ತೆ ಅಂತ ನಾನು ಅವ್ರ ಹತ್ರ ಹೆಚ್ಚು ನಾನು ಮಾತಾಡಿಲ್ಲ. ಸಿನಿಮಾ ನೋಡಿ ಏನ್ ಸಂಕಟ ಆಗುತ್ತೆ ಎಲ್ಲ ಸಿನಿಮಾಗಳೆಲ್ಲ ಕೇಳ್ತಾರೆ, ಒಂದ್ ದಿಲ್ಲೆಗೆ ಆಗಿರೋ ಸಿನಿಮಾ ತೆಗಿಬೇಕು ಅಂತ. ಆದ್ರೆ ನಮ್ಮ ಈ ಪ್ರಪಂಚದಲ್ಲಿ ಬರೀ ಸಮಸ್ಯೆನೇ ಇರೋದು, ಸಮಸ್ಯೆ ಬಿಟ್ರೆ ಬೇರೆ ಏನು ಇಲ್ಲ. ಸೊ ನಿಮ್ಮ ಭವಿಷ್ಯವೆಲ್ಲ ಚೆನ್ನಾಗಿರ್ಲಿ ಅಂತ ದೇವರ ನಮ್ಮ ಪುಷ್ಪ ಅವರು ಪ್ರಥಮ ಬಾರಿಯಿಂದ ಒಂದು ಚಿತ್ರ ಮಾಡಿದ್ದಾರೆ. ಇದುವರೆಗೆ ನಮ್ಮ ಲವರ್ ಬಾಯ್ ತರನೇ ಇದ್ದಂತ ಹುಡುಗನನ್ನ ಒಬ್ಬ ಆಕ್ಷನ್ ಹೀರೋ ತರ ಪ್ರೆಸೆಂಟ್ ಮಾಡಿದ್ದಾರೆ. ನಾನು ಫಸ್ಟ್ ಟೈಮ್ ಪೃಥ್ವಿಯನ್ನ ಈ ತರದ ಪಾತ್ರದಲ್ಲಿ ಗಮನಿಸಿದೆ. ಇವತ್ತು ಹಳ್ಳಿಗಳ ಬಗ್ಗೆ ಸಿನಿಮಾ ಮಾಡಬೇಕು ಅಂದ್ರೆ ಬಹಳ ದೊಡ್ಡ ಚಾಲೆಂಜ್. ಗ್ರಾಮೀಣ ವಸ್ತು ವಿಶೇಷವಾಗಿ, ಯಾಕೆಂದ್ರೆ ಗ್ರಾಮೀಣ ವಸ್ತು ಬಗ್ಗೆ ವೆಸ್ಟ್ ಆಫ್ ದಿ ಬೆಸ್ಟ್ ಫಿಲ್ಮ್ಸ್ ಬಂದ್ಬಿಟ್ಟಿದಾವೆ. ಅವುಗಳನ್ನು ಮೀರಿ ಮಾಡೋದು ಬಹಳ ಬಹಳ ಕಷ್ಟ. ಪುಷ್ಪ ಅವರಿಗೆ ಮುಂಚೆಯಿಂದ ಗ್ರಾಮೀಣ ಹಿನ್ನೆಲೆಯಲ್ಲಿ ಸಿನಿಮಾ ಮಾಡಬೇಕು ಅಂತ ನಾವು ಯಾವಾಗಲೂ ಹೇಳ್ತಾ ಇದ್ದಾರೆ. ಹಾಗಾಗಿ ಇವರು ಅಂತದ್ದು ರಿಸ್ಕ್ ತಗೊಂಡಿದ್ದಾರೆ. ಆ ರಿಸ್ಕ್ ಅನ್ನ ನಾನಿಲ್ಲಿ 4 ಜನ ಅದನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ ಅಂತ ನನಗೆ ಅನಿಸ್ತದೆ. ಒಂದು ಇಲ್ಲಿ ಇದ್ದಾರೆ ನಾಯಕಿ ಕಾವ್ಯ, ಮತ್ತು ಇಲ್ಲಿ ಇಲ್ಲದೆ ಇರುವ ಬಹುಶಃ ಗೋಪಾಲ್ ದೇಶಪಾಂಡೆ ಅವರು ಮತ್ತೆ ರಾಜೇಶ್ ನಟ್. ಈ 4 ಜನ ತುಂಬಾ ಮನಸ್ಸಿಟ್ಟು ಬಹಳ ಶ್ರದ್ಧೆಯಿಂದ ಪರಕಾಯ ಪ್ರವೇಶ ಮಾಡಿದ್ದಾರೆ. ಆ 4 ಜನರ ಪಾತ್ರದ ಒಂದು ಜೀವಾಳ ಇಡೀ ಸಿನಿಮಾ. ವಿಶೇಷವಾಗಿ ಕಡೆ ಭಾಗದಲ್ಲಿ ನಮ್ಮ ಪೃಥ್ವಿ ಒಂದು ಇಡೀ ದೃಶ್ಯವನ್ನ ಎಲೆಕ್ಟ್ರಿಫೈ ಮಾಡೋದು ಕ್ಲೈಮ್ಯಾಕ್ಸ್ ನಲ್ಲಿ ಬಹಳ ಬಹಳ ಮನಸ್ಸು ಮುಗ್ಧ ಆಗಿದೆ. ಬಹಳ ಮುಖ್ಯವಾದ ಪ್ರಶ್ನೆ ಏನಂದ್ರೆ, ಇಂಥ ಸಿನಿಮಾ ಮಾಡುವಾಗ ಎಂತ ಸಬ್ಜೆಕ್ಟ್ ನ ಆರಿಸ್ಕೋಬೇಕು. ಶ್ರೀರಾಜ್ಗೆ ಆ ಸಮಸ್ಯೆ ಎದುರಾಗಿರುತ್ತೆ, ಪುಷ್ಪ ಅವರಿಗೆ, ಟೀಮ್ಗೆಲ್ಲ. ಸೊ ಮರಳು ಮಾಫಿಯಾ ಒಂದು ಪ್ರಚಲಿತ ಸಮಸ್ಯೆ. ಅದು ಸರಿನೋ ತಪ್ಪು ಅನ್ನುವಂತ ಚರ್ಚೆ ಮಾಡುವಾಗ ಸ್ಥಳೀಯ ಜನ ಅದನ್ನು ಆಧರಿಸಿದ್ದೀವಿ ಬೇಕು ಅಂತ, ಆದ್ರೆ ಕಾನೂನು ಅವರೆಲ್ಲ ತಪ್ಪು ಅಂತ. ಆದ್ರೆ ಇಲ್ಲಿ ಅದಕ್ಕೆ ಕೊಟ್ಟಿರುವಂತ ಇನ್ನೊಂದು ಡೈಮೆನ್ಷನ್ ಏನು ಅಂದ್ರೆ ಬಹಳ ಚೆನ್ನಾಗಿದೆ. ಅದು ಏನಂದ್ರೆ, ನಾವು ಪ್ರಕೃತಿ ವಿರುದ್ಧ ಹೋದ್ರೆ ಪ್ರಕೃತಿ ನಮ್ಮ ವಿರುದ್ಧ ಹೋಗುತ್ತೆ. ಅದು ಬಹಳ ಒಳ್ಳೆಯ ಸೂಕ್ಷ್ಮವಾದಂತಹ ಒಂದು ಪರಿಸರ ಪ್ರಜ್ಞೆಯನ್ನ ಇಟ್ಕೊಂಡಿದ್ದಾರೆ. ಸೊ ಒಂದು ಆಕ್ಷನ್ ಪ್ಯಾಟರ್ನ್ ಫಿಲ್ಮ್ ನಲ್ಲಿ ಇತರ ಕೆಲವು ಸೂಕ್ಷ್ಮಗಳು. ಆಮೇಲೆ ವಿಶೇಷವಾಗಿ ದೇಶಪಾಂಡೆ ಅವರ ಪಾತ್ರ ಇವತ್ತಿನ ಅನೇಕ ಹತಾಶ ರಾಜಕಾರಣಿಗಳ ಚಿತ್ರ. ಅವನು ಸ್ವಲ್ಪ ಒಳ್ಳೆಯವನು, ಅವಕಾಶವಾದಿ, ಮತ್ತೆ ಪಶ್ಚಾತ್ತಾಪ ಪಡ್ತಾನೆ, ಮತ್ತೇನೋ ಗುರಿ ಮಾಡ್ತಾರೆ. ಆದ್ದರಿಂದ 7 ಗುರಿಗಳನ್ನ ದೇಶಪಾಂಡೆ ಅವರು ಬಹಳ ಚೆನ್ನಾಗಿ ನಿರ್ವಹಿಸಿದ್ದಾರೆ. ನಾನು ಈ ಚಿತ್ರಕ್ಕೆ ಪೂರ್ವಕವಾಗಿ ಶುಭ ಹಾರೈಸಿದ ಪುಷ್ಪ ನಿರ್ಮಾಪಕಿ ಉಳಿಬೇಕು. ಈಗಾಗಲೇ ರಾತ್ರಿ ಅವರು ಹೇಳಿದ ಹಾಗೆ ತುಂಬಾ ಜನಕ್ಕೆ ಇದು ಉದ್ಯೋಗವನ್ನ ಸೃಷ್ಟಿ ಮಾಡತಕ್ಕಂಥ ಉದ್ದಿಮೆಯನ್ನ ಮರೆಯ ಹಾಕಿದೆ.
ಆ ದೃಷ್ಟಿಯಿಂದ ಚೆನ್ನಾಗಿ ನೋಡಿ ಮೆಚ್ಕೋಬೇಕು, ಹರಿಸ್ಬೇಕು, ಆಶೀರ್ವದಿಸ್ಬೇಕು ಅಂತ ಓಕೆನಾ? ಒಳ್ಳೆ ಪ್ರಯತ್ನ. ಬನ್ನಿ ಬನ್ನಿ ಒಂದು ಒಳ್ಳೆ ಪ್ರಯತ್ನ. ಒಂದು ಹಳ್ಳಿ ಸೊಗಡು, ಆ ಹಳ್ಳಿಯ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಹಳ್ಳಿಯಲ್ಲಿ ನಾನು ಏನ್ ಅರ್ಥ ಮಾಡ್ಕೊಂಡಿದ್ದೆ ಚಿತ್ರ ನೋಡಿ, ಹಳ್ಳಿಯಲ್ಲಿ ಒಂದು ವ್ಯವಸಾಯದ ಮೇಲೆ ಡಿಪೆಂಡ್ ಆಗಿರುವಂತ ಒಂದು ಇನ್ನೇನಿಲ್ಲ, ಹುಟ್ಟಿ ಬೆಳೆದ ಮೇಲೆ ಒಂದು ವ್ಯವಸಾಯ ಅನ್ನೋದು ತುಂಬಾ ಮುಖ್ಯ. ವ್ಯವಸಾಯ ಅಲ್ಲದೆ ಸಿಗದೆ ಇದ್ದಾಗ ಇಲ್ಲ ಅಂದಾಗ ಬೇರೆ ಏನ್ ಮಾಡ್ಬೇಕು, ಅವ್ರ ಜೀವನ ಮುಖ್ಯ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ, ಅವ್ರ ಬದುಕು ಮುಖ್ಯ ಆಗುತ್ತೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂದಾಗ ಅದಕ್ಕೆ ಒಬ್ರು ಒಳ್ಳೆ ಮಾರ್ಗಗಳನ್ನು ಸೂಚಿಸೋರು ಇರ್ತಾರೆ, ಇನ್ನೊಬ್ರು ಕೆಟ್ಟ ಮಾರ್ಗಗಳನ್ನು ಸೂಚಿಸೋರು ಇರ್ತಾರೆ. ಆದಷ್ಟು ನಮ್ ಜನ ಸುಲಭವಾಗಿರೋದು ಕೆಟ್ಟದಾಗಿರೋದನ್ನ ಆರಿಸ್ಕೋತಾರೆ. ಆದ್ರೆ ಒಂದು ಹಂತದಲ್ಲಿ ಅದು ಗೊತ್ತಾಗುತ್ತೆ ಈ ದಾರಿ ಸರಿಯಲ್ಲ ಅಂತ. ಆ ಸಂದರ್ಭದಲ್ಲಿ ಯಾರೋ ಒಬ್ರು ಬರ್ತಾರೆ, ಬಂದು ಅವರನ್ನು ತೀಡಿ ಒಂದು ಒಳ್ಳೆ ಜೀವನ ಮಾಡೋದಕ್ಕೆ ಒಂದು ಹಾದಿ ಆಗ್ತದೆ. ಈ ಚಿತ್ರದ ಒಂದು ನಿಜವಾಗ್ಲೂ ಹೇಳ್ತೀನಿ, ಒಂದು ಒಳ್ಳೆ ಮೆಸೇಜು. ಈ ಮೆಸೇಜ್ ಅನ್ನೋದು ಬರೀ ಏನೋ ಒಂದು ಚಿತ್ರಕ್ಕೋಸ್ಕರ ಅಲ್ಲ, ಚಿತ್ರ ನೋಡಿದವರು ಇದನ್ನ ನಿಜವಾಗ್ಲೂ, ಆದ್ರೆ ತುಂಬಾ ಮುಖ್ಯವಾಗಿ ಹಳ್ಳಿಯ ಜನ ತುಂಬಾ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು. ಕೊನೆಯಲ್ಲಿ ಒಂದು ಕ್ಲೈಮ್ಯಾಕ್ಸ್ ಅನ್ನೋದು ತುಂಬಾ ಚೆನ್ನಾಗಿ, ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ ಈ ಕ್ಲೈಮ್ಯಾಕ್ಸ್ ನ. ಯೂಶಲ್ ಆಗಿ ಒಂದು ರೊಟೀನ್ನೆಸ್ ಇರ್ತದೆ, ಒಬ್ಬ ವಿಲನ್ನು ಅವ್ನು ಹೊಡಿಬೇಕು, ಇಲ್ಲ ಅವನ್ನ ಯಾವ ರೀತಿ ಶಿಕ್ಷೆ ಕೊಡ್ಬೇಕು ಅಂತ. ಆದ್ರೆ ಇದರಲ್ಲಿ ಅವನಿಗೆ ಬಿಟ್ಟಿದ್ದಾರೆ, ನೀನ್ ಮಾಡಿರೋ ತಪ್ಪು, ನೀನ್ ಮಾಡಿರೋ ಒಂದು ತಪ್ಪುಗೆ ಆ ಶಿಕ್ಷೆ ಭಗವಂತನೇ ಕೊಡ್ಲಿ ಅನ್ನೋ ಒಂದು ಮೆಸೇಜ್ ನ ಕೊಟ್ಟು ತುಂಬಾ ನಿಜವಾಗ್ಲೂ ಹೇಳ್ಬೇಕಂದ್ರೆ ಹೊಸ ಡೈರೆಕ್ಟ್ರು, ಆಮೇಲೆ ಡೈಲಾಗ್ಸ್ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ. ಪ್ರತಿಯೊಬ್ರು ಸ್ಟೆಂಟ್ಸ್ ಅಷ್ಟು ತುಂಬಾ ಚೆನ್ನಾಗಿ ಮಾಡ್ತಾರೆ. ಹಾಗೆ ನಾಯಕಿ ಇಬ್ರು ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೋ ಒಂದು 10-15 ಪಿಕ್ಚರ್ ಮಾಡಿದ್ರು ಅಷ್ಟು ಎಕ್ಸ್ಪೀರಿಯನ್ಸ್ ಇರುವಂತ ಒಂದು ಪರ್ಫಾರ್ಮೆನ್ಸ್ ಆಗ್ಬೋದು. ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಂಥ ಚಿತ್ರ ನಮ್ಮ ಜನ ನೋಡ್ಬೇಕು, ಎಂಕರೇಜ್ ಮಾಡ್ಬೇಕು. ನೀವು ಎಂಕರೇಜ್ ಮಾಡಿಲ್ಲ ಅಂದ್ರೆ ಇಂಥ ಪ್ರತಿಭೆಗಳು ಬೆಳೆಯಕ್ಕೆ ಸಾಧ್ಯತೆ ಇಲ್ಲ. ಆಮೇಲೆ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಅಮ್ಮ, ಅವ್ರಿಗೆ ಬೇಕಾಗಿರಲ್ಲ ಸಿನಿಮಾ ಮಾಡೋದು, ಎಲ್ರಿಗೂ ಗೊತ್ತಿರೋ ವಿಷಯ. ನಾನು ಯಾಕಂದ್ರೆ ಕೆಲವು ಇಂಟರ್ವ್ಯೂ ನೋಡ್ತಾ ಇದ್ದೀನಿ, ಅಮ್ಮ ಮಾತಾಡಿರೋದಾಗ್ಬೋದು, ಅವರ ಚಿತ್ರರಂಗದ ಅಂದ್ರೆ ಒಬ್ಬ ವ್ಯಕ್ತಿ ಬೆಳಿಬೇಕು ಅನ್ನೋದಕ್ಕೆ ಒಂದು ಶಕ್ತಿಯಾಗಿ ನಿಂತು ನಮ್ಮ ಚಿತ್ರರಂಗಕ್ಕೆ ಅಲ್ಲ, ಇಡೀ ಭಾರತ ಚಿತ್ರರಂಗಕ್ಕೆ ಒಂದು ಹೆಮ್ಮೆಯಾದಂತ ಒಬ್ಬ ನಾಯಕನ ಕೊಟ್ಟಂತ ಒಂದು ತಾಯಿ. ಅವ್ರಿಗೆ ಏನಕ್ಕೆ ಬೇಕು ಈ ಚಿತ್ರ ಮಾಡೋದಕ್ಕೆ? ಆರಾಮಾಗಿ ನೆಮ್ಮದಿಯಾಗಿರ್ಬೋದಾಗಿತ್ತು. ಇಂಥ ಒಂದು ಚಿತ್ರ ಮಾಡಿ ನೀವು ಅವ್ರಿಗೆ ಒಂದು ಎನ್ಕರೇಜ್ಮೆಂಟ್ ಮಾಡಿಲ್ಲ ಅಂದ್ರೆ ಇನ್ನೊಂದ್ಸರಿ ಇದೊಂದು ಚಿತ್ರ ಮಾಡ್ಬೇಕು ಅವರು. ದಯವಿಟ್ಟು ಹೊಸಬರಿಗೆ, ಹೊಸ ಪ್ರತಿಭೆಗಳಿಗೆ ಒಂದು ಒಳ್ಳೆ ಚಿತ್ರ ಮಾಡಿದಾಗ ಅವ್ರಿಗೆ ಪ್ರೋತ್ಸಾಹ ಮಾಡೋದು ತುಂಬಾ ಮುಖ್ಯ. ನಮ್ಮ ಪ್ರೇಕ್ಷಕರು ಕನ್ನಡ, ತಮಿಳು, ತೆಲುಗು ಯಾವುದೇ ಚಿತ್ರಗಳು ಬಂದಾಗ ಆ ಭಾಷೆಯಲ್ಲಿ, ಆ ರಾಜ್ಯದಲ್ಲಿ ಆ ಹೊಸ ಪ್ರತಿಭೆಗಳು ಹೆಂಗ್ ಬೆಳೆಸ್ತಾರೆ ಅನ್ನೋದು ನಿಮ್ಗೆಲ್ಲರೂ ಗೊತ್ತಿದೆ. ಇದೆ ಬೆಳೆಸಿದಾಗ ಮತ್ತೆ ಆ ನಿರ್ಮಾಪಕರು ಇನ್ನು ಚಿತ್ರ ಮಾಡೋದಕ್ಕೆ ಮನಸ್ಸು ಬರುತ್ತೆ. ಇವತ್ತು ಒಂದು ಚಿತ್ರದಲ್ಲಿ ಒಂದು ಚಿತ್ರ ಅದಕ್ಕೆ ನ್ಯಾಯ ದೊರಕದೇ ಇದ್ದಾಗ ಆ ನಿರ್ಮಾಪಕರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಯಾಕೆ ಬೇಕು ಇನ್ನೊಂದು ಚಿತ್ರ ಮಾಡ್ಬೇಕ ನಾನು ಅನ್ಸುತ್ತೆ. ಒಂದೊಂದು ಚಿತ್ರ ಮಾಡಿದಾಗ ಇಲ್ಲಿ 1000 ಜನಕ್ಕೆ ಊಟ ಆಗುತ್ತೆ. ದಯವಿಟ್ಟು ನಾನು ನಮ್ಮ ಪ್ರೇಕ್ಷಕರಲ್ಲಿ ಕೈ ಮುಗಿ ಕೇಳ್ಕೊತೀನಿ, ಇಂಥ ಚಿತ್ರಗಳಿಗೆ ಪ್ರೋತ್ಸಾಹಿಸಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ.